ಪ್ರಭಾವಿ ವ್ಯಕ್ತಿಗಳ ಹೆಸರನ್ನು ಕೂಡ ಹೇಳಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಹಾಗಾಗಿ ಶಂಕಿತ ಆರೋಪಿಗಳನ್ನ ಕರೆದು ವಶಕ್ಕೆ ಪಡೆಯುವ ಪ್ರಕ್ರಿಯೆ ಒಂದು ಕಡೆ ಆದ್ರೆ, ಇನ್ನೊಂದು ತಾಂತ್ರಿಕವಾಗಿ ಯಾವೆಲ್ಲ ನೀವು ದೃಶ್ಯಗಳಲ್ಲಿ ಗಮನಿಸೋದ್ರೆ ಕಾಡಿನ ಭಾಗದಿಂದ ಅಲ್ಲಿ ಹೋಗ್ತಾ ಇರುವಂತದ್ದು. ಮೊದಲ ವ್ಯಕ್ತಿಯನ್ನ ಗಮನಿಸ್ತಾ ಇದ್ದೀರಿ, ಆ ಕಾಡಿನಲ್ಲಿ ತಾನು ಶವವನ್ನು ಹೂತಾಕಿದ್ದನ್ನು ಹೇಳ್ತಿರುವಂತದ್ದು. ಮಹಜರು ಪ್ರಕ್ರಿಯೆಯ ನೇರ ದೃಶ್ಯಾವಳಿಗಳನ್ನ ನ್ಯೂಸ್ 18ನಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಆ ಕಾಡಿನಲ್ಲಿ ಶವವನ್ನ ಹೂತು ಹಾಕಿದ್ದೇನೆ ಎಂಬ ಹೇಳಿಕೆಯನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಆತನಿಂದ ಹೇಳಿಕೆಯನ್ನ ಪಡೆದುಕೊಳ್ತಾ ಇರುವಂತದ್ದು. ಸ್ವತಃ SITಯ ಅಧಿಕಾರಿಗಳು ಕೂಡ ಇದ್ದಾರೆ, ಫಾರೆನ್ಸಿಕ್ ಅಧಿಕಾರಿಗಳು ಕೂಡ ಇದ್ದಾರೆ, SOS ಅಂದ್ರೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕೂಡ ಸ್ಥಳದಲ್ಲಿ ಇರುವಂತದ್ದು. ದೃಶ್ಯಗಳಲ್ಲಿ ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲವನ್ನ ಕೂಡ ವಿದ್ ಪ್ರೂಫ್ ಆಗಿ ವಿಡಿಯೋ ದಾಖಲೀಕರಣವನ್ನ ಮಾಡಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಬಹಳ ಸಂಚಲನವನ್ನ ಉಂಟು ಮಾಡಿದಂತಹ ಪ್ರಕರಣ ಇದಾಗಿರೋ ಕಾರಣಕ್ಕಾಗಿ ಎಳ್ಳಷ್ಟು ಲೋಪು ಬರಬಾರ್ದು, ಎಲ್ಲ ರೀತಿಯ ಆಂಗಲ್ಗಳಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನೇತ್ರಾವತಿ ಸ್ನಾನಘಟ್ಟದಿಂದ ನದಿಯ